ಮಂಗಳೂರಿನಲ್ಲೂ ಕೂಡ ಆಟೋ ಎಲ್ಪಿಜಿಯ ಅಭಾವ ಶುರುವಾಗಿದೆ. ಅಲ್ಲೂ ಆಟೋ ಎಲ್ಪಿಜಿ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಾ ಇದ್ದಾರೆ. ನಮ್ಮ ಗೋಳು ಕೇಳೋರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಟೋ ಚಾಲಕರು. ಆಟೋ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರ ಪರದಾಟ ಮಂಗಳೂರಿನಲ್ಲೂ ಕೂಡ. ಎಲ್ಪಿಜಿ ಕೊರತೆಯಿಂದಾಗಿ 10ಕ್ಕೂ ಅಧಿಕ ಗ್ಯಾಸ್ ಬಂಕ್ಗಳು ಬಂದಾಗಿದ್ದಾರೆ. ನೋ ಗ್ಯಾಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಮಂಗಳೂರು ನಗರ ಸೇರಿದ ಹಾಗೆ ಗ್ರಾಮಾಂತರ ಭಾಗಗಳಲ್ಲಿ ಸ್ಟೇಷನ್ ಕಂಪ್ಲೀಟ್ ಕ್ಲೋಸ್ ಇದೆ. ಗ್ಯಾಸ್ ಪೂರೈಕೆ ಆಗದ ಕಾರಣ ಸ್ಟೇಷನ್ ಬಂದ್ ಮಾಡಿದ ಡೀಲರ್ಸ್. ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಬಂಕ್ ಮಾಲೀಕರು. ಯುದ್ಧದ ಪರಿಣಾಮದಿಂದಾಗಿ ಗ್ಯಾಸ್ನ ಅಭಾವ ಬಹಳ ದೊಡ್ಡ ಮಟ್ಟದಲ್ಲಿ ತಡ್ತಾ ಇರುವಂಥದ್ದು. ಇದರ ಒಂದು ದೊಡ್ಡ ಇಂಪ್ಯಾಕ್ಟ್ ಮಂಗಳೂರು ನಗರಕ್ಕೂ ಕೂಡ ಆಗಿದೆ. ಮಂಗಳೂರು ನಗರದಲ್ಲಿ ಆಟೋ ಎಲ್ಪಿಜಿಯಲ್ಲಿ ಬಹಳ ದೊಡ್ಡ ಮಟ್ಟದ ಕೊರತೆ ಕಂಡು ಬಂದಿರುವಂಥದ್ದು. ನಾನೀಗ ಮಂಗಳೂರಿನ ಬಲ್ಮಠ ಹೃದಯ ಭಾಗದಲ್ಲಿರುವಂತಹ ಒಂದು ಆಟೋ ಎಲ್ಪಿಜಿ ಗ್ಯಾಸ್ ಸ್ಟೇಷನ್ನ ಮುಂಭಾಗದಲ್ಲಿದ್ದೀನಿ. ಈ ಒಂದು ಆಟೋ ಎಲ್ಪಿಜಿ ಗ್ಯಾಸ್ ಸ್ಟೇಷನ್ ಅನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಾದಂಥ ಆಟೋಗಳಿಗೆ ಇಲ್ಲಿ ಎಲ್ಪಿಜಿ ಪೂರೈಕೆ ಆಗ್ತಾ ಇಲ್ಲ. ಬರುವಂತಹ ಆಟೋ ಸವಾರರೇ ಚಾಲಕರೇನಿದ್ದಾರೆ ಅವರು ಇಲ್ಲಿಂದ ವಾಪಸ್ ತೆರಳುತ್ತಾ ಇರುವಂತದ್ದು. ಯಾಕಂದ್ರೆ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಸ್ಟಾಕ್ ಅವರಿಗೆ ಬಂದಿಲ್ಲ. ಈ ಕಾರಣದಿಂದಾಗಿ ಮಂಗಳೂರು ನಗರ ಮತ್ತು ಸ್ವಲ್ಪ ಹೊರಭಾಗಕ್ಕೆ ಹೋದರೆ ಸುಮಾರು ಒಂದು 10ರಿಂದ 11ಕ್ಕೂ ಅಧಿಕ ಆಟೋ ಎಲ್ಪಿಜಿ ಘಟಕಗಳು ಕ್ಲೋಸ್ ಆಗಿರುವಂತದ್ದು. ಯಾವುದೇ ರೀತಿಯಾದಂತಹ ಪೂರೈಕೆಗೆ ಅವರಲ್ಲಿ ವ್ಯವಸ್ಥೆಗಳಿಲ್ಲ. ಈ ಕಾರಣದಿಂದಾಗಿ ಸಂಪೂರ್ಣ ಆಟೋ ಎಲ್ಪಿಜಿ ಸ್ಥಗಿತ ಆಗಿದೆ. ಇನ್ನು ಆಟೋ ಚಾಲಕರಿದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಸರ್, ಈಗ ನೀವು ಎಲ್ಲಿಗಾದ್ರೂ ಹೋಗಿ ಬಂದ್ರ? ಬೇರೆ ಎಲ್ಲ ನಾವು ಕುಳಾಯಿಂದ ಇಲ್ಲಿವರೆಗೆ ಬಂದಿದ್ದೀವಿ. ಎಲ್ಲಿ ಇಲ್ಲ. ಎಜೆಯಲ್ಲಿ ಲೈನ್ ಕ್ಯೂ ಉಂಟು, ಅದನ್ನು ನೋಡಿ ಈಚೆ ಬಂದೆವು. ಅಲ್ಲಿ ಒಂದು ಕಡೆಯಲ್ಲಿ ಉಂಟು, ಎಷ್ಟು ಕೊಡ್ತಾರೆ ಗೊತ್ತಿಲ್ಲ. ರೇಟಲ್ಲಿ ಏನಾದರೂ ಗೊತ್ತಿಲ್ಲ ಅದೆಲ್ಲ. ಒಂದೊಂದು ಪಂಪಲ್ಲಿ ಒಂದೊಂದು ಥರ ಇರ್ತದೆ. ಹೇಗೆ ರೇಟ್ ಹೇಗೆ ನಿಮ್ಮಲ್ಲಿ ಸುರತ್ಕಲ್ ಕುಲಾಯಿಯಲ್ಲಿಗೆ ಬೇರೆ ಯಾವ್ದು ಇಲ್ವಾ? ಅಲ್ಲಿ ಕ್ಲೋಸು, 2 ಪಂಪ್ ಉಂಟು ಕ್ಲೋಸು. ಕಾಣದಲ್ಲಿ ಒಂದುಂಟು, ಕುಳಾಯಲ್ಲಿ ಒಂದು, 2 ಕ್ಲೋಸ್. ಇಲ್ಲ ಅಲ್ಲಿ ಗ್ಯಾಸ್ ಎಲ್ಲ ಕ್ಲೋಸ್ ಮಾಡಿದೆ. ನೀವೆಲ್ಲಿಂದ ಬಂದಿದ್ದೀರಾ ಸರ್? ನಾವು ಒಳಚಿಲಿಂದ. ಹೌದು. ಅಲ್ಲಿ ಎಲ್ಲಿ ಇಲ್ವಾ? ಅಲ್ಲಿ ಸರ್ ಪಡಿಲಲ್ಲಿ ಇಲ್ಲ, ಮತ್ತು ಬೀಸೋಳಲ್ಲಿ ಎಲ್ಲಿ ಇಲ್ಲ ಗ್ಯಾಸು, ಎಲ್ಲಿ ಸಿಗೋದಿಲ್ಲ. ಮತ್ತು ಎಲ್ಲ ಗಾಡಿಯನ್ನು ಕ್ಯೂ ಕೆಟ್ಟಿ ನಿಲ್ತಾರೆ, ಗಾಡಿ ಇದಿಲ್ಲ. ಈಗ ಎಲ್ಲಾದರೂ ಹೆಚ್ಚು ಹಣ ಕೊಡುವಂಥದ್ದು ಎಲ್ಲಾದರೂ ಆಗ್ತಾ ಇದೆಯಾ? 90 ರೂಪಾಯಿ ಗ್ಯಾಸ್ ಪಡಿಲಲ್ಲಿ ನಿನ್ನೆ ರಾತ್ರಿಯಿಂದ. ಇವತ್ತು ಬರುವಾಗ ಕ್ಲೋಸ್ ಆಗಿದೆ ಅಲ್ಲಿ. ಅಲ್ಲಿ ಕ್ಲೋಸ್ ಆಗಿದೆ. ಈಗ ಎಲ್ಲಿ ಸಹ ಇಲ್ಲ. ಇಲ್ಲಿ ಈಗ ಲಾಲ್ಬಾಗಿಂದ ಅಲ್ಲಿ ಹೋಗಿ ಅಲ್ಲಿ ಪಂಪಲ್ಲಿಲ್ಲ. ಅಲ್ಲಿ ಹೇಳಿದ್ರು 2 ತಿಂಗಳು ಹೋಗ್ತದಂತ ಪಂಪ. ಅದರಿಂದ ಸೀದಾ ಇಲ್ಲಿ ಬಂದೆ. ಇದಿಷ್ಟು ಗ್ರಾಹಕರ ಮಾತು. ಏನಂದ್ರೆ ಆಟೋ ಚಾಲಕರು ಮಂಗಳೂರು ನಗರದ ಅನೇಕ ಕಡೆಗಳಿಗೆ ಹೋಗಿ ಬರ್ತಾ ಇದ್ದಾರೆ. ಆದರೆ ಬಹುತೇಕ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಹೋದಲ್ಲಿ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲ ಕಡೆಗಳಲ್ಲಿ ಸ್ಟಾಕ್ ಕ್ಲಿಯರ್ ಆಗಿದೆ. ಮುಂದಿನ ಸ್ಟಾಕ್ ಯಾವಾಗ ಬರುತ್ತೆ ಅನ್ನುವಂಥ ಯಾವ ನಿರೀಕ್ಷೆಗಳು ಕೂಡ ಇಲ್ಲ. ಒಟ್ಟಾರೆಯಾಗಿ ಆಟೋ ಚಾಲಕರ ಬದುಕು ಬಹಳ ದುಸ್ತರವಾಗಿರುವಂಥದ್ದು. ಆಟೋಗೆ ಏನು ಕೂಡ ಹಾಕ್ಲಿಕ್ಕೆ ಸಾಧ್ಯ ಆಗಿದೆ. ಅದು ಆಟೋವನ್ನೇ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.